ಧನುರ್ರಾಶಿ, ಹಳೆಯ ನೋವು ಮತ್ತೆ ಉಲ್ಬಣವಾಗಬಹುದು. ಯಾವುದೋ ಕಾಲು ನೋವು, ಕೈ ನೋವು ಅಥವಾ ಹಿಂದೆ ಅನುಭವಿಸಿದಂತಹ ಕಷ್ಟವು ಮತ್ತೆ ನಿಮಗೆ ಮರುಕಳಿಸಬಹುದು ಅನ್ನುವಂತಹ ಅರ್ಥ. ಬೇರೆ ಅನುಕೂಲತೆ, ಸಮಾಧಾನ ಇವೆಲ್ಲವೂ ಇದ್ದರೂ ಕೂಡ ಆರೋಗ್ಯದ ದೃಷ್ಟಿಯಿಂದ ಮನಸ್ಸಿಗೆ ಸಮಾಧಾನ ಇರೋದಿಲ್ಲ. ಬೇರೆ ಎಲ್ಲ ಇದೆಯಪ್ಪ, ಆದರೆ ಆರೋಗ್ಯ ಮಾತ್ರ ಸರಿಯಿಲ್ಲ ಅನ್ನುವಂಥದ್ದು. ಮನೆ, ನಿವೇಶನ, ಭೂಮಿ, ವಾಹನ, ಚಿನ್ನ ಯಾವುದಾದ್ರೂ ಒಂದನ್ನು ಖರೀದಿ ಮಾಡ್ತಕ್ಕಂತಹ ಯೋಗ ಈ ದಿವಸ ಬರುತ್ತೆ ಅನ್ನುವಂಥದ್ದು. ಕಾನೂನಾತ್ಮಕವಾದಂತಹ ವಿಚಾರಗಳು ಎದುರಾದರೆ ಕಾನೂನಿನ ಚೌಕಟ್ಟಿನಲ್ಲೇ ಹೋರಾಟವನ್ನು ಮಾಡಬೇಕು. ಯಾವುದೋ ದಾಕ್ಷಿಣ್ಯಕ್ಕೊಳಗಾಗುವಂಥದ್ದು, ಇನ್ಯಾರದ್ದೋ ಮಾತನ್ನು ಕೇಳ್ತಕ್ಕಂಥದ್ದು, ರಾಜಿ ಮಾಡಿಕೊಳ್ಳುವಂಥದ್ದು, ಇದು ಯಾವುದೂ ಕೂಡ ನಿಮಗೆ ಅನುಕೂಲವನ್ನು ಮಾಡೋದಿಲ್ಲ ಅಂತ ಅರ್ಥ. ಆತುರವಾದಂತಹ ನಿರ್ಧಾರವನ್ನು ಮಾಡಿ ತೊಂದರೆ ಮಾಡಿಕೊಳ್ಬೇಡಿ. ತಾಳ್ಮೆಯಿಂದ ವರ್ತಿಸಬೇಕಾದಂಥದ್ದು. ಮೂಳೆಗೆ ಅಥವಾ ನರಕ್ಕೆ ಸಂಬಂಧಪಟ್ಟ ಹಾಗೆ ಸಮಸ್ಯೆಗಳು ಕಾಡಬಹುದು. ತಾತ್ಸಾರವನ್ನು ಮಾಡಬೇಡಿ ಅನ್ನುವಂಥದ್ದು. ಅಂಬಾ ಭವಾನಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ಮಕರ ರಾಶಿ, ಜೀವನ ಶೈಲಿಯಲ್ಲಿ ಏನೋ ಬದಲಾವಣೆ ಮಾಡ್ಕೊಂಡ್ಬಿಡ್ತೀನಿ ಅಂತ ಹೇಳಿ ಪ್ರಯತ್ನವನ್ನು ಮಾಡಬೇಡಿ. ಹೇಗೆ ಸ್ವಾಭಾವಿಕವಾಗಿದ್ದೀರೋ ಅದೇ ರೀತಿಯಲ್ಲಿ ಮುಂದುವರಿತಕ್ಕಂಥದ್ದು ಒಳ್ಳೆಯದು. ಬೇರೆಯವರಿಗೆ ನಿಮ್ಮನ್ನು ಹೋಲಿಕೆ ಮಾಡಿಕೊಳ್ಬೇಡಿ. ನೀವೇ ಯಾರ ಜೊತೆಯಲ್ಲೂ ನಿಮ್ಮನ್ನು ನೀವು ಹೋಲಿಕೆ ಮಾಡಿಕೊಳ್ಳುವಂಥದ್ದು ಬೇಡವೇ ಬೇಡ. ಹೊಸದಾಗಿ ರಾಜಕೀಯಕ್ಕೆ ಪ್ರವೇಶವನ್ನು ಮಾಡಬೇಕು ಅಂತ ಹೇಳಿ ಆಸೆ ಪಡುವಂಥವ್ರಿಗೆ ಈ ದಿವಸ ಉತ್ತಮವಾಗಿದೆ ಅಂತ ಹೇಳಬೇಕು. ನಿಮ್ಮ ಕೆಲಸದ ಬಗ್ಗೆ ಮಾತ್ರ ನೀವು ಗಮನವನ್ನು ಕೊಡಬೇಕು. ಬೇರೆಯವರ ವಿಚಾರಗಳು ನಿಮಗೆ ಬೇಡ ಅಂತ ಅರ್ಥ. ಸರಿಯಾದಂತಹ ನಿಲುವು ಏನಿದೆ ಅದು ಪ್ರತಿಯೊಂದನ್ನು ಕೂಡ ಅವಲಂಬಿಸಿರುತ್ತೆ. ಹಾಗಾಗಿ ನಿಮ್ಮ ನಿರ್ಧಾರ ಬಹಳ ಮುಖ್ಯ ಅಂತ ಹೇಳಿ ಗಮನಿಸಬೇಕು. ಕೆಲಸದ ಒತ್ತಡ ಇದ್ದೇ ಇರುತ್ತೆ, ಆದರೆ ಸ್ವಲ್ಪ ಒತ್ತಡದಿಂದ ಹೊರಬಂದು ಚಿಂತನೆಗಳನ್ನು ನಡೆಸಬೇಕಾದಂಥದ್ದು. ಪಾರ್ವತೀ ದೇವಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ಕುಂಭರಾಶಿ, ನಿಮ್ಮ ವೈಯಕ್ತಿಕವಾದಂತಹ ಜೀವನದಲ್ಲಿ ಸತ್ಯ ಸಾಧನೆ, ಸತ್ಯ ಶೋಧನೆ ಎರಡೂ ಕೂಡ ನಡೀಲಿ ಅಂತ ಹೇಳಬೇಕು. ಅಂದರೆ ಯಾವುದು ಪ್ರಾಮಾಣಿಕವಾದಂತಹ ಮಾರ್ಗ ಇದೆಯೋ ಆ ದಾರಿಯಲ್ಲೇ ನಡ್ಕೊಂಡು ಹೋಗಬೇಕು. ಜೊತೆಗೆ ಯಾವುದು ನಿಜವಾದಂತಹ ವಿಷಯ ಅನ್ನುವಂಥದ್ದನ್ನು ತಿಳಿಬೇಕಾದಂಥದ್ದು, ಸತ್ಯದ ಅರಿವು ನಿಮಗೆ ಆಗಬೇಕಾದಂಥದ್ದು. ವಿದ್ಯಾರ್ಥಿಗಳು ಭವಿಷ್ಯದ ಬಗ್ಗೆ ಹೆಚ್ಚು ತಲೆಯನ್ನು ಕೆಡಿಸ್ಕೊಳ್ಳುವಂತಹ ದಿವಸ. ಮುಂದೆ ಏನಾಗುತ್ತೆ, ಯಾವ ರೀತಿಯಲ್ಲಿ ನನ್ನ ಜೀವನ ಅನ್ನೋದ್ರ ಬಗ್ಗೆ. ಆದರೆ ನಾವು ಈಗಿನ ವಿಚಾರವನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ನಮ್ಮ ಕರ್ತವ್ಯ ಏನಿದೆ ಅದನ್ನು ಸರಿಯಾದಂತಹ ರೀತಿಯಲ್ಲಿ ವಿನಿಯೋಗ ಮಾಡಿಕೊಂಡ್ರೆ ಭವಿಷ್ಯಕ್ಕೆ ಅಷ್ಟೊಂದು ಹೆದರಬೇಕಾದಂಥದ್ದು, ಚಿಂತೆ ಮಾಡಬೇಕಾದಂಥದ್ದು ಖಂಡಿತವಾಗಿ ಇರುವುದಿಲ್ಲ ಅಂತ ಅರ್ಥ. ಗಂಡ ಹೆಂಡತಿಯ ಮಧ್ಯೆ ಮನಸ್ತಾಪಕ್ಕೆ ಅವಕಾಶಗಳಾಗುವಂಥದ್ದಿದೆ. ಕಾನೂನಿನ ಚೌಕಟ್ಟಿನ ಮಧ್ಯದಲ್ಲಿ ಮಾಡ್ತಕ್ಕಂತಹ ವ್ಯವಹಾರ ಏನಿದೆ ಅದು ಮಾತ್ರ ಮನಸ್ಸಿಗೆ ಸಮಾಧಾನವನ್ನು ಕೊಡ್ತಕ್ಕಂತಹದ್ದು. ಆಸ್ತಿಯ ಖರೀದಿಯಾಗಬಹುದು ಅಥವಾ ಮಾರಾಟವಾಗಬಹುದು. ಒಂದಷ್ಟು ಚಟುವಟಿಕೆಗಳು ನಡೆಯುತ್ತೇನೋ ಅನ್ನುವಂತಹ ಸೂಚನೆಗಳು. ಸತ್ಯ ಶೋಧನೆಯನ್ನು ಮಾಡಿ ಒಳ್ಳೆಯ ವಿಚಾರಕ್ಕೆ, ಸಮಾಜಕ್ಕೆ ಸಂದೇಶವನ್ನು ಕೊಡ್ತಕ್ಕಂತಹ ವಿಚಾರಗಳಿಗೆ ಆದ್ಯತೆಯನ್ನು ನೀಡಿ. ಶುಭವಾಗಿ. ಕೊನೆಯದಾಗಿ ಮೀನರಾಶಿ, ಪ್ರತಿನಿತ್ಯ ಔಷಧಿಯನ್ನು ಸ್ವೀಕಾರ ಮಾಡ್ತಕ್ಕಂಥವರು ಸ್ವಲ್ಪ ಎಚ್ಚರವನ್ನು ವಹಿಸಿ. ನಾನು ಪ್ರತಿ ದಿವಸ ಇದೇ ಔಷಧಿಯನ್ನು ತಗೊಳ್ತಾ ಇದ್ದೀನಿ ಅನ್ನುವಂಥದ್ದು ಸಮರ್ಥನೆ ಬೇಡ. ಯಾವ ಕ್ಷಣದಲ್ಲಿ ದೇಹ ನಮಗೆ ವಿರುದ್ಧವಾಗಿ ಬೇಕಾದರೂ ಕೂಡ ವರ್ತಿಸಬಹುದು ಅನ್ನುವಂಥದ್ದು. ಜನ ನಿಮ್ಮ ವ್ಯವಹಾರವನ್ನು ಮೆಚ್ಚಿಕೊಳ್ತಾರೆ. ಶಿಸ್ತುಬದ್ಧವಾದಂತಹ ವ್ಯವಹಾರ ಅಂತ ಹೇಳಿ ಜನ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾರೆ. ವ್ಯಾಪಾರವನ್ನು ಮಾಡೋದಕ್ಕೆ ಬುದ್ಧಿವಂತಿಕೆ ಮತ್ತು ಬಂಡವಾಳ ಎರಡೂ ಮುಖ್ಯ ಅಂತ ಆಗುತ್ತೆ. ಕೇವಲ ಬಂಡವಾಳ ಇದ್ದು ಬುದ್ಧಿವಂತಿಕೆ ಇಲ್ಲದೆ ಇದ್ದರೆ ನಷ್ಟ ಆಗಬಹುದು. ಇಲ್ಲ ಬರೀ ಬುದ್ಧಿವಂತಿಕೆ ಇದ್ದರೆ ಖಾಲಿ ಕೈಯಾದರೆ ಅದನ್ನು ಕೂಡ ವ್ಯವಹಾರ ಮಾಡಲಿಕ್ಕೆ ಕಷ್ಟ ಆಗಬಹುದು. ಇವನ್ನು ಗಮನಿಸಬೇಕಾಗತ್ತೆ. ಸರ್ಕಾರಿ ನೌಕರರಿಗೆ ಬಡ್ತಿ ಸಿಕ್ಕುವ ಅವಕಾಶ, ರಕ್ತದೊತ್ತಡ ಹೆಚ್ಚಾಗಿರ್ತಕ್ಕಂತಹ ರೋಗಿಗಳಿಗೆ ತೊಂದರೆ ಆಗ್ತಕ್ಕಂಥದ್ದಿದೆ. ಹೆಚ್ಚು ಔಷಧಿಯನ್ನು ತೆಗೆದುಕೊಳ್ಳೋದ್ರಿಂದ ದೇಹಕ್ಕೆ, ಜೀವಕ್ಕೆ ಹಾನಿ ಅನ್ನುವಂಥದ್ದನ್ನು ಎಚ್ಚರಿಕೆಯಿಂದ ಗಮನಿಸಬೇಕಾದಂಥದ್ದು. ದುರ್ಗಾ ಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ.